ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಟುಡೇ ವಿಡಿಯೋ ಮನೆಯಲ್ಲೇ ಸುಲಭವಾದ ವಿಧಾನದಲ್ಲಿ ಸೋನ್ ಪಾಪಡಿ ಮಾಡುವ ವಿಧಾನವನ್ನು ವಿಡಿಯೋ ಶೇರ್ ಮಾಡ್ತಾ ಇದ್ದೀನಿ. ನಾನಿಲ್ಲಿ ಮೊದಲು 1 ಬೌಲ್ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೀನಿ, ಒಂದು ಅರ್ಧ ಬೌಲ್ ತುಪ್ಪ, ಅರ್ಧ ಬೌಲ್ ಮೈದಾ ಹಿಟ್ಟು, 1.5 ಬೌಲ್ ಸಕ್ಕರೆನ ತೊಗೊಂಡಿದ್ದೀನಿ. ತುಪ್ಪದ ಬದಲು ಎಣ್ಣೆ ಕೂಡ ಬಳಸ್ಬೋದು. ಜೊತೆಗೆ ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ತೊಗೊಂಡಿದ್ದೀನಿ. ಮೊದಲು ಒಂದು ಬಾಣಲಿಗೆ ಕಡಲೆ ಹಿಟ್ಟು, ಮೈದಾ ಹಿಟ್ಟು ಮತ್ತು ತುಪ್ಪವನ್ನು ಹಾಕಿ ಫ್ರೈ ಮಾಡ್ಕೋಬೇಕು. ಮೈದಾ ಹಿಟ್ಟನ್ನು ಕೂಡ 1 ಬೌಲ್ ತೊಗೊಂಡು ಅರ್ಧ ಹಿಟ್ಟು ಕಡಲೆ ಹಿಟ್ಟು ಕೂಡ ತೊಗೋಬೋದು. ನಾನಿಲ್ಲಿ 1 ಬೌಲ್ ಕಡಲೆ ಹಿಟ್ಟು, ಅರ್ಧ ಬೌಲ್ ಮೈದಾ ಹಿಟ್ಟನ್ನು ತೊಗೊಂಡಿದ್ದೀನಿ. ತುಪ್ಪ ಅಥವಾ ಎಣ್ಣೆಯಲ್ಲೂ ಕೂಡ ಈ ರೀತಿ ಫ್ರೈ ಮಾಡ್ಬೋದು. ಈ ಹಿಟ್ಟು ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಫ್ರೈ ಮಾಡ್ಕೋಬೇಕು. ಕಡಿಮೆ ಫ್ಲೇಮಲ್ಲಿ ಅಂದರೆ ಲೋ ಫ್ಲೇಮಲ್ಲೇ ಹಿಟ್ಟನ್ನು ಫ್ರೈ ಮಾಡಬೇಕು. ನೋಡಿ, ಇದಾಗಿದೆ. ಇವಾಗ ತಣ್ಣಗಾಗಲಿಕ್ಕೆ ಬಿಡೋಣ. ನಂತರ ಒಂದು ಕಡಾಯಿಯಲ್ಲಿ ಸಕ್ಕರೆ ಪಾಕಕ್ಕೆ 1.5 ಬೌಲ್ ಸಕ್ಕರೆನ ಹಾಕಿದ್ದೀನಿ. ಅದೇ ಬೌಲಲ್ಲಿ ಒಂದು ಅರ್ಧ ಬೌಲ್ ನೀರನ್ನು ಹಾಕ್ಕೊಂಡು ಇದನ್ನು ಪಾಕ ಮಾಡಲಿಕ್ಕೆ ಬಿಡಬೇಕು. ಸ್ವಲ್ಪ ಏಲಕ್ಕಿ ಪುಡಿ, ಸ್ವಲ್ಪ ನಿಂಬೆ ರಸ ಹಾಕಿ ಇದು ಎಷ್ಟು ಗಟ್ಟಿ ಆಗಬೇಕು, ಗಟ್ಟಿ ಅಂದರೆ ನೋಡಿ ಪೂರ್ತಿ ಪಾಕ ತೋರಿಸ್ತಾ ಇದ್ದೀನಿ, ಗಟ್ಟಿ ಥರ ಬರಬೇಕು. ಈ ರೀತಿ ಈ ಪಾಕ ಉಂಡೆಗಿನೂ ಸ್ವಲ್ಪ ಜಾಸ್ತಿ ಆದ ಬರಬೇಕಾಗುತ್ತೆ. ಒಂದು ತಟ್ಟೆಯಲ್ಲಿ ನೀರು ಹಾಕಿ ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಪಾಕ ಹಾಕಿದಾಗ ಅದು ಕರಗಬಾರ್ದು, ಹಾಗೆ ದುಂಡುಗೆ ಬರಬೇಕು, ಈ ಥರ ಬರಬೇಕು. ನೋಡಿ, ಅದು ಕೈಯಲ್ಲಿ ಕೂಡ ಒಂಥರ ಗಟ್ಟಿ ಆಗುತ್ತೆ, ಆ ಥರ ಬರಬೇಕು. ಮತ್ತೆ ನೀರಿಗೆ ಹಾಕಿದ್ರೂ ಅದು ಕರಗೋದಿಲ್ಲ. ಇದು ಒಂದು ಸರಿಯಾದ ಕನ್ಸಿಸ್ಟೆನ್ಸಿ ಅಂತ ಹೇಳ್ಬೋದು. ಇಲ್ಲಿ ಹಿಟ್ಟು ಉರಿಯುವುದು ಮತ್ತು ಪಾಕ ಮಾಡುವ ವಿಧಾನ ಎರಡೂ ಕರೆಕ್ಟಾಗಿದ್ದರೆ ಈ ಸೋನ್ ಪಾಪಡಿ ಪರ್ಫೆಕ್ಟಾಗಿ ಬರುತ್ತೆ. ನೋಡಿ, ಇವಾಗ ತಣ್ಣಗಾಗಲಿಕ್ಕೆ ಬಿಡ್ತಾ ಇದ್ದೀನಿ ಪಾಕನ. ಈಗ ನೋಡಿ, ನೀರು ಮತ್ತೊಂದು ಸಲ ಹಾಕಿ ತೋರಿಸ್ತಾ ಇದ್ದೀನಿ, ಈ ಪಾಕ ಕರಗ್ತಾ ಇಲ್ಲ. ಇವಾಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪವನ್ನು ಸವರ್ಕೊಂಡು ಅದೇ ತಟ್ಟೆಗೆ ಇವಾಗ ಪಾಕವನ್ನು ಹಾಕಿ ತಣ್ಣಗಾಗಲಿಕ್ಕೆ ಬಿಡೋಣ. ಅಷ್ಟರಲ್ಲಿ ಇನ್ನೊಂದು ತಾಟಲ್ಲಿ ಈ ಹಿಟ್ಟು ಏನು ಫ್ರೈ ಮಾಡ್ಕೊಂಡಿದ್ವಲ್ಲ, ಕಡಲೆ ಹಿಟ್ಟು ಮತ್ತು ಮೈದಾ ಹಿಟ್ಟನ್ನ ಈ ರೀತಿ ಜರಡಿ ಮಾಡ್ಕೋಬೇಕು. ನೋಡಿ, ಇವಾಗ ಪಾಕ ಕೂಡ ತಣ್ಣಗಾಗಿದೆ, ಎಷ್ಟು ನೀಟಾಗಿ ಬರುತ್ತೆ ನೋಡಿ. ಪಾಕ ಎಲ್ಲ ಇವಾಗ ಈ ರೀತಿ ದುಂಡು ತಗೊಂಡು ಇವಾಗ ಇದು ಒಂದು ಎಳೆಯಾಗಿ ಬರೋ ತನಕ ನಾವು ಇದನ್ನು ಶೇಪ್ ನಾವೇ ಕೊಡಬೇಕು. ಕೈಗೆ ಸ್ವಲ್ಪ ತುಪ್ಪವನ್ನು ಸವರ್ಕೋಬೇಕು. ನಂತರ ಈ ರೀತಿ ನಾವು ಹಗ್ಗದ ಎಳೆ ರೀತಿ ಎಳ್ಕೊಳ್ತಾ ಬರಬೇಕು. ಸುಮಾರು ಒಂದು 18ರಿಂದ 20 ಸಲನಾದರೂ ಈ ರೀತಿ ಎಳ್ಕೋಬೇಕು. ಇದು ಒಂಥರ ನಾರು ಥರ ಬರುತ್ತೆ ನೋಡಿ, ಕಾಣಿಸ್ತಾ ಇದೆಯಲ್ಲ, ಈ ಥರ ಬರಬೇಕು. ಇವಾಗ ಇದನ್ನು ಒಂದು ತಾಟಿಗೆ ಇದು ಮೊದಲು ಉದ್ದ ಮಾಡಿಕೊಂಡು ರೌಂಡ್ ಶೇಪಲ್ಲಿ ತೊಗೊಂಡು ಇದನ್ನು ನಾವೇನು ಹಿಟ್ಟು ಫ್ರೈ ಮಾಡ್ಕೊಂಡಿದ್ವಲ್ಲ ಅದರಲ್ಲಿ ಇದನ್ನು ಹಾಕ್ತಾ ಈ ಥರ ಎಳಿತಾ ಇರಬೇಕು ಪ್ರತಿ ಸಲನೂ. ನೋಡಿ, ಈ ಥರ ಹಿಟ್ಟು ಹಾಕ್ತಾ ಮತ್ತೊಂದು ಸಲ ಈ ರೀತಿ ಸುತ್ತಬೇಕು, ನಂತರ ಮತ್ತೆ ಎಳಿಬೇಕು. ಇದೇ ಥರ ತುಂಬ ಸಲ ಮಾಡಬೇಕು. ಮೊದಲೇನು ಎಳೆದ್ವಲ್ಲ ಪಾಕನ, ಅದೇ ರೀತಿ ಈಗ ಇದು ಕೂಡ ಒಂದು 20 ಸಲನಾದರೂ ಈ ರೀತಿ ಹಿಟ್ಟು ಹಾಕ್ಕೊತ ಎಳ್ಕೊತಾ ಬರಬೇಕು. ಇದು ನಾವು ಫ್ರೈ ಮಾಡಿರುವ ಹಿಟ್ಟು ಖಾಲಿ ಆಗ್ತಿದ್ದಂಗೆ ಇದೆಲ್ಲ ಬರುತ್ತೆ ಎಳೆ ಥರ. ಪಾಕ ಕರೆಕ್ಟಾಗಿ ಬಂತು ಅಂದರೆ ಇದು ಯಾವುದೇ ಕಾರಣಕ್ಕೂ ಕೆಡೋ ಚಾನ್ಸ್ ಇರಲ್ಲ. ಸ್ವೀಟು ತುಂಬ ಚೆನ್ನಾಗಿ ಬರುತ್ತೆ. ಯಾರು ಬೇಕಾದರೂ ತುಂಬ ಸುಲಭವಾಗಿ ಮನೆಯಲ್ಲೇ ಮಾಡ್ಬೋದು ಈ ಸ್ವೀಟನ್ನು. ನಾನು ಕೂಡ ಫಸ್ಟ್ ಟೈಮ್ ಮಾಡ್ತಾ ಇರೋದು, ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಹಿಟ್ಟನ್ನು ಅಷ್ಟು ಹಾಕ್ಕೊಂಡು ಈ ರೀತಿ ಒಂದು ಸಲ ಎಳಿತಿರಬೇಕು, ಮತ್ತೊಂದು ಸಲ ಈ ರೀತಿ ಹಗ್ಗದ ಥರ ಹಾಕ್ತಾನೆ ಇರಬೇಕು, ಸುತ್ತುತ್ತಾ ಇರಬೇಕು, ಮತ್ತೊಂದು ಸಲ ಎಳಿಬೇಕು. ಈ ಥರನೇ ಮಾಡ್ತಾಯಿದ್ರೆ ಗೊತ್ತಾಗುತ್ತೆ. ಅದು ಹಿಟ್ಟೆಲ್ಲ ಇವಾಗ ಖಾಲಿ ಆಗ್ತಾಯಿದೆ. ನೋಡಿ, ಎಷ್ಟು ಎಳೆ ಪದ್ರ ಥರ ನಾರು ಥರ ಬಂದಿದೆ. ಪರ್ಫೆಕ್ಟಾಗಿ ಬಂದಿದೆ ಈ ಸೋನ್ ಪಾಪಡಿ ಸ್ವೀಟು. ನೀವು ಕಟ್ ಮಾಡಬೇಕು ಅಂದರೆ ಇದು ಮೊದಲೇ ಸ್ವಲ್ಪ ಹಿಟ್ಟನ್ನು ಉರಿಬೇಕಾದ್ರೆ ತುಪ್ಪನ ಸ್ವಲ್ಪ ಜಾಸ್ತಿ ಬಳಸಬೇಕು, ಹಂಗಾದರೆ ಇದು ಕಟ್ ಮಾಡಲಿಕ್ಕೆ ಬರುತ್ತೆ. ಇಲ್ಲಾಂದರೆ ಹಾಗೇ ಈ ರೀತಿ ಹಾಕ್ಬೋದು. ಬಾಯಲ್ಲಿಟ್ಟರೆ ಕರಗುತ್ತೆ, ಆ ಥರ ಬಂದಿದೆ ಇದು. ನಾನಿಲ್ಲಿ ಬೌಲಲ್ಲಿ ಡ್ರೈ ಫ್ರೂಟ್ಸ್ನ ಹಾಕಿ ಈ ರೀತಿ ಮಾಡಿ ತೋರಿಸ್ತಾ ಇದ್ದೀನಿ, ಅಥವಾ ಒಂದು ಬಾಕ್ಸ್ ಸ್ಕ್ವೇರ್ ಶೇಪ್ ಬಾಕ್ಸಲ್ಲಿ ಕೂಡ ಹಾಕಿ
ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಸ್ವೀಟ್ನ ಇದೇ ರೀತಿ ಸೆಟ್ ಮಾಡ್ಕೊಂಡಿದ್ದೀನಿ. ನೀವು ಕೂಡ ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.